ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AdigeAdventure. ಇವತ್ತು ನಾನು ಆಲೂ ಸಮೋಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಸ್ವೀಟ್ ಅಂಗಡಿನಲ್ಲಿ ಈ ಸಮೋಸನ ತಿಂದಿರ್ತೀರಾ. ಸೊ ನಾನು ಅದೇ ಟೇಸ್ಟಲ್ಲಿ ಬರೋ ಥರ ಸಮೋಸನ ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈ ಸಮೋಸ ಇಂಡಿಯಾದಲ್ಲಿ ಸುಮಾರು ಸ್ಟೇಟ್ಗಳಲ್ಲಿ ಫೇಮಸ್ಸು. ಇದನ್ನು ಪಂಜಾಬಿ ಸಮೋಸ ಅಂತ ಕೂಡ ಕರೀತಾರೆ, ಮಾರ್ವಾಡಿ ಸಮೋಸ ಅಂತ ಕೂಡ ಕರೀತಾರೆ. ಇವತ್ತಿನ ವಿಡಿಯೋ ನೀವು ನೋಡಿದ್ರೆ ಪರ್ಫೆಕ್ಟ್ ಸಮೋಸ ಮಾಡೋದಕ್ಕೆ ಏನೇನು ಟಿಪ್ಸ್ ಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಮೋಸ ಮಾಡೋದಕ್ಕೆ ಮೊದಲನೇದಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಫ್ರೆಶ್ ಆಗಿರೋದೇ ತೊಗೋಬೇಕು. ಇದಕ್ಕೆ ಇವಾಗ ನಾನು 1 ಟೀ ಸ್ಪೂನ್ ಅಷ್ಟು ಅಜ್ವೈನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 4 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಮಾಡ್ಕೊಂಡಿರೋ ಡಾಲ್ಡಾನ ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ತುಪ್ಪ ಬೇಕಾದ್ರೂ ಹಾಕೋಬೋದು. ನೋಡಿ, ಈ ರೀತಿ ಹಿಟ್ಟು ಹಿಡಿಗೆ ಬರಬೇಕು. ಈ ರೀತಿ ಬಂದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಈ ಸಮೋಸ ಮಾಡೋದಕ್ಕೆ ಹಿಟ್ಟು ಗಟ್ಟಿಗೆ ಇರಬೇಕು. ನಿಮಗೆ ಅರಿಯೋದಕ್ಕೆ ಕಷ್ಟ ಅನಿಸ್ಬೇಕು, ಆ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು. ಸೊ ನೋಡಿ, ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಟು 1 ಅವರು ಇದನ್ನು ನೆನೆಯಕ್ಕೆ ಬಿಡಬೇಕು. ಇದು ನೆನೆಯೋಷ್ಟೊತ್ತಿಗೆ ಸಮೋಸ ಮಾಡೋದಕ್ಕೆ ಸ್ಟಫಿಂಗ್ಗೆ ರೆಡಿ ಮಾಡ್ಕೊತೀನಿ. ಸೊ ಇವಾಗ ಒಂದು ಪ್ಯಾನಲ್ಲಿ 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಈ ಜೀರಿಗೆ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀವಿಲ್ಲ ಅಂದರೆ ಸಣ್ಣಗೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಹಾಕೋಬೋದು. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ನೀವು ಒಣ ಬಟಾಣಿ ಹಾಕೋಬೇಕಂದ್ರೆ ಅದನ್ನು ನೆನೆಸಿ ಬೇಯಿಸಿ ಹಾಕೋಬೇಕು. ಈ ಬಟಾಣಿ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಟೀ ಸ್ಪೂನ್ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ ಅಂತಾರೆ, ಅದನ್ನು ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಈ ಎಲ್ಲ ಮಸಾಲೆನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನಾನು 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ರೀತಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಈ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಈ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಸಮೋಸ ಮಾಡೋದಕ್ಕೆ ಈ ಪಲ್ಯ ಡ್ರೈ ಆಗೇ ಇರಬೇಕು. ನೀರಂಶ ಇರಬಾರ್ದು. ಈ ಪಲ್ಯದಲ್ಲಿ ಏನಾದ್ರು ನೀರಂಶ ಇದ್ದರೆ ಆವಾಗ ಸಮೋಸ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಆಗೋದಿಲ್ಲ. ಸೊ ನಾನು ಲಾಸ್ಟಲ್ಲಿ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳನ್ನೂ ಕೂಡ ಹಾಕೋಬೋದು. ನಾನು ಸಿಂಪಲ್ಲಾಗಿ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಹಿಟ್ಟು 1 ಅವರ್ ನೆಂದಾದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾದ್ಮೇಲೆ ಚಪಾತಿ ಮಣೆ ಮೇಲೆ ಈ ಉಂಡೆನ ಇಟ್ಟು ಈ ರೀತಿ ಹಿಟ್ಟಾಕಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಈ ಸಮೋಸ ಮಾಡೋದಕ್ಕೆ ಹಾಳೆಗಳನ್ನ ನೀವು ತುಂಬ ತೆಳ್ಳಗೂ ಕೂಡ ಹರ್ಕೊಳ್ಳೋಕೆ ಹೋಗಬಾರ್ದು. ಹಾಳೆಗಳು ದಪ್ಪನೇ ಇರಬೇಕು. ಆವಾಗ ನಿಮಗೆ ಸಮೋಸ ಮೇಲೆ ಬಬಲ್ಸ್ ಬರೋದಿಲ್ಲ. ಸೊ ಈ ರೀತಿ ಒಂದು ಚಾಕು ತಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀವು ಈ ಎಡ್ಜಸ್ನ ಸ್ವಲ್ಪ
ತೆಳ್ಳಗೆ ಮಾಡ್ಕೋಬೇಕು. ಸೊ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೀವು ಒಂದು ಸೈಡಲ್ಲಿ ಈ ರೀತಿ ನೀರನ್ನ ಹಚ್ಕೋಬೇಕು. ಸೊ ಈ ರೀತಿ ನೀರು ಹಚ್ಕೊಂಡಿದ್ದಾದಮೇಲೆ ನೀವು ನೀರು ಹಚ್ಕೊಂಡಿರೋ ಜಾಗದಲ್ಲಿ 2 ಎಡ್ಜಸ್ನು ಈ ರೀತಿ ಓವರ್ಲ್ಯಾಪ್ ಮಾಡ್ಕೋಬೇಕು. ಈ ರೀತಿ ಓವರ್ಲ್ಯಾಪ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲಿ ನೀಟಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ನೀವೇನಾದರೂ ಕರೆಕ್ಟಾಗಿ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಸಮೋಸ ಕರಿವಾಗ ಈ ಸ್ಟಫಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಮಧ್ಯದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದ ಸ್ಟಫಿಂಗ್ನ ಹಾಕಿ ಮತ್ತೆ ಈ ಮೇಲ್ಭಾಗದಲ್ಲಿ ನೀರನ್ನ ಸವರ್ತಾ ಇದ್ದೀನಿ. ಈ ರೀತಿ ನೆರಿಗೆ ಹಾಕ್ಕೊಂಡು ಅದನ್ನು ಇನ್ನೊಂದು ಎಡ್ಜ್ ಜೊತೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೀವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ನೀವು ಈ ಸಮೋಸಾಗೆ ಸ್ಟಫಿಂಗ್ ಕೂಡ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಎಲ್ಲ ಸಮೋಸಗಳನ್ನೂ ನಾನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಸಮೋಸಗಳನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿದ್ದೀನಿ. ಈ ರೀತಿ ಮೇಲಕ್ಕೆ ಬಂದಿದೆ. ಇವಾಗ ಎಣ್ಣೆ ಕರೆಕ್ಟ್ ಅದಕ್ಕೆ ಬಿಸಿಯಾಗಿದೆ. ಇದನ್ನು ತೆಗೆದ್ಬಿಟ್ಟು ಇವಾಗ ನಾನು ಈ ಪ್ಯಾನಲ್ಲಿ ಒಂದೊಂದೇ ಸಮೋಸಗಳನ್ನ ಹಾಕೋತೀನಿ. ನೀವು ದೊಡ್ಡ ಬಾಣಲಿ ಇಟ್ಕೊಂಡ್ರೆ ನೀವು ಜಾಸ್ತಿ ಸಮೋಸನೇ ಫ್ರೈ ಮಾಡ್ಕೋಬೋದು. ಇವಾಗ ಒಂದೊಂದೇ ಸಮೋಸನ ಹಾಕೋತಾ ಇದ್ದೀನಿ. ನೀವು ಈ ಸಮೋಸ ಫ್ರೈ ಮಾಡ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಬೇಕಾಗಿರೋ ಟಿಪ್ಸ್ ಏನಂದರೆ ಈ ಸಮೋಸಗಳನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ನೀವು ಅಕಸ್ಮಾತ್ ಏನಾದರೂ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲ್ ಮಾತ್ರ ಕೆಂಪಗಾಗುತ್ತೆ. ಸೊ ಸ್ವಲ್ಪ ಹೊತ್ತಾದಮೇಲೆ ಅದು ಮೆತ್ತಗಾಗ್ಬಿಡುತ್ತೆ. ಸೊ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸಮೋಸನ ಫ್ರೈ ಮಾಡಿದ್ರೆ ಮೇಲೆ ಯಾವುದೇ ರೀತಿ ಬಬಲ್ಸ್ ಬರೋದಿಲ್ಲ. ಹಾಗೆ ಈ ಸಮೋಸ ನಿಮಗೆ 2 ದಿನ ಆದರೂ ಕ್ರಿಸ್ಪಿಯಾಗಿರುತ್ತೆ. ಮತ್ತು ನೀವು ಸಮೋಸ ಎಣ್ಣೆಗೆ ಹಾಕಿದ ತಕ್ಷಣವೇ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಡಿಸ್ಟರ್ಬ್ ಮಾಡಬಾರ್ದು. ಇವಾಗ ಇದನ್ನು ಒಂದು ಜಾಲರ ತಗೊಂಡು ಈ ರೀತಿ ಫ್ಲಿಪ್ ಮಾಡ್ಕೋಬೇಕು. ಆವಾಗ 2 ಸೈಡು ಕೂಡ ಹದವಾಗಿ ಬೇಯುತ್ತೆ. ಇದು ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೀವು ಯಾವ ರೀತಿ ಬಾಂಡಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆದಷ್ಟು ಪೇಷನ್ಸ್ ಇಟ್ಕೊಂಡೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. 5 ಸೆಕೆಂಡು ನೀವು ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಈ ಸಮೋಸನ ಜಾಲರದಲ್ಲಿ ತಕ್ಕೊಂಡು ಅದನ್ನು ಒಂದು ಸ್ಟೇನರ್ ಮೇಲೆ ಹಾಕಿಟ್ಕೊಳ್ಳಿ. ಈ ರೀತಿ ಸಮೋಸನ ರೆಡಿ ಮಾಡ್ಕೊಳ್ಳಿ. ನಾನು ಮತ್ತೊಂದು ಸರ್ತಿ ನಿಮಗೆ ಸಮೋಸ ಮಾಡೋ ಟಿಪ್ಸ್ನ ನೆನಪಿಸ್ತೀನಿ. ಮೊದಲನೇದಾಗಿ ನೀವು ಹಿಟ್ಟನ್ನ ಗಟ್ಟಿ ಕಲಿಸ್ಕೋಬೇಕು. ಮತ್ತು ನೀವು ತುಪ್ಪ ಅಥವಾ ಡಾಲ್ಡಾನ ಉಪಯೋಗಿಸ್ತಾ ಇದ್ದರೆ ಅದನ್ನು ಕರೆಕ್ಟ್ ಪ್ರಪೋರ್ಷನಲ್ಲಿ ಹಾಕ್ಕೋಬೇಕು. ಮತ್ತು ಹಿಟ್ಟನ್ನ 1 ಅವರ್ ನೆನೆಯೋಕ್ಕೆ ಬಿಡಬೇಕು. ಮತ್ತು ನೀವು ಈ ಸಮೋಸ ಸ್ಟಫಿಂಗ್ ಮಾಡೋದಕ್ಕೆ ಆ ಪಲ್ಯ ಮಾಡ್ಕೋತೀರಲ್ಲ ಅದು ಡ್ರೈ ಆಗಿರಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಮತ್ತು ನೀವು ಸಮೋಸನ ಸ್ಟಫ್ ಮಾಡಬೇಕಾದ್ರೆ ಆ ಎಡ್ಜಸ್ನೆಲ್ಲ ನೀರು ಹಚ್ಚಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಮತ್ತು ನೀವು ಸಮೋಸನ ಫ್ರೈ ಮಾಡಬೇಕಾದ್ರೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು. ಆವಾಗ ನಿಮಗೆ ಕ್ರಿಸ್ಪಿ ಮತ್ತು ಯಾವುದೇ ರೀತಿ ಸಮೋಸ ಮೇಲೆ ಬಬಲ್ಸ್ ಬರೋದಿಲ್ಲ. ಸೇಮ್ ಸ್ವೀಟ್ ಅಂಗಡಿನಲ್ಲಿ ಯಾವ ರೀತಿ ಸಮೋಸ ಸಿಗುತ್ತಲ್ಲ ಅದೇ ಟೇಸ್ಟಲ್ಲಿ ಬರುತ್ತೆ. ನೀವು ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಪರ್ಫೆಕ್ಟ್ ಸಮೋಸ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಈ ಕ್ರಿಸ್ಪಿ ಸಮೋಸ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಇವಾಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ. ಅವರು ಕೂಡ ಸಮೋಸನ ಈಸಿಯಾಗಿ ಮಾಡಿಕೊಳ್ಳಿ. ಮತ್ತು ಇದೇ ರೀತಿ ರೆಸಿಪೀಸ್ ನಿಮಗೆ ಬೇಕಂದರೆ ಅಡುಗೆ ಅಡ್ವೆಂಚರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.